ಅದು ಮೇಡಮು ಹಾವು ನೋಡಿ ಭಯಪಟ್ಟು ಜೋರಾಗಿ ಕಿರ್ಚ್ಕೊಂಡ್ರು. ಅದೇ ಸಮಯಕ್ಕೆ ಸರಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಮೇಡಮ್ ಜೋರಾಗಿ ಕಿರ್ಚ್ಕೊಂಡು ಕೇಳಿಸ್ತು, ಅದಕ್ಕೆ ಇಲ್ಲಿ ಓಡ್ ಬಂದೆ ಚೆಕೇಶ್ ಮಾಡ್ರೆ. ಸದ್ಯ ಮೇಡಮ್ಗೇನೂ ಆಗಿಲ್ಲ. ಮತ್ತೆ ಶಿವಾನಿ ಅವ್ರ ಕೈ ಹಿಡ್ಕೊಂಡಾಗಿತ್ತು. ಅದು ಮೇಡಮ್ ತುಂಬ ಭಯಪಟ್ಕೊಂಡಿದ್ರಲ್ಲ ಚಿಕೇಶ್ ಮಾಡ್ರೆ, ಅದಕ್ಕೆ ನಾನು ಕೈ ಹಿಡ್ಕೊಂಡು ಸಮಾಧಾನ ಮಾಡ್ತಾ ಇದ್ದೆ ಅಷ್ಟೇ. ಹೌದಾ ಶಿವಾನಿ ಅವರೇ, ನೀವು ಹಾವು ನೋಡಿ ಹೆದರ್ಕೊಂಡ್ರ? ಚಿಕೇಶ್ ಮಾಡ್ರೆ, ಮೊದಲು ಅವ್ರು ಹೆದರ್ಕೊಂಡಿದ್ದಾರೆ, ಮತ್ತೆ ನೀವು ವಿಷಯ ಜ್ಞಾಪಿಸಿದ್ರೆ ಇನ್ನೂ ಭಯ ಪಟ್ಕೊಂಡು ಜ್ವರ ಬಂದ್ರೆ ಕಷ್ಟ. ಯು ರೈಟ್. ಐ ಆಮ್ ಸಾರಿ ಶಿವಾನಿ. ಅಲ್ವಾ ತ್ರಿಶೂಲ್, ಹಾವಂದ್ರೆ ಹೆದರ್ಕೊಂಡು ಕಿಲೋಮೀಟರ್ ಗಟ್ಟಲೆ ದೂರ ಓಡ್ತಿದ್ದವ್ ನೀನು. ನಿನಗೆ ಹೇಗೋ ಎಷ್ಟೊಂದು ಧೈರ್ಯ ಬಂತು? ಅದು ಆವಾಗ ಚಿಕೇಶ್ ಮಾಡ್ರೆ, ಇವಾಗ ಫುಲ್ ಧೈರ್ಯ ಬಂದ್ಬಿಟ್ಟಿದೆ. ಸಣ್ಣ ಅವಲ್ಲ, ಅನಾಕೊಂಡ ಬಂದು ಎದುರು ನಿಂತರು ಧೈರ್ಯವಾಗಿ ಎದುರಿಸ್ತೀನಿ ಅದನ್ನ. ಅಂದ್ರೂ ನಿನಗೆ ಇಷ್ಟು ಧೈರ್ಯ ಬಂದಿದೆ ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ತ್ರಿಶೂಲ್. ನೀನು ಸರಿಯಾದ ಸಮಯಕ್ಕೆ ಬಂದು ಶಿವಾನಿ ಅವ್ರನ್ನ ಕಾಪಾಡಿದೆ. ಥ್ಯಾಂಕ್ ಯು. ಶಿವಾನಿ ಅವರೇ, ಆರ್ ಯು ಆಲ್ ರೈಟ್? ಯಾ, ಐ ಆಮ್ ಓಕೆ. ತ್ರಿಶೂಲ್, ನೀನು ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದೆ ಅಲ್ಲ, ನೀನು ಹೋಗು, ನಾನು ಆಮೇಲೆ ಸಿಗ್ತೇನೆ. ಓಕೆ ಶಿವಾನಿ ಅವರೇ, ಬನ್ನಿ ಹೋಗೋಣ. ನೀವ್ ಹೇಳ್ತಿರೋ ಪ್ರಕಾರ ನಾವೆಲ್ಲರೂ ಟ್ರ್ಯಾಪ್ ಆಗಿದ್ದೀವಿ ಅಂತ ಆಯ್ತು. ಅಂದ್ರೆ ಅವಳು ನಮ್ಮನ್ನ ಮುಗಿಸೋದು ಗ್ಯಾರಂಟಿ. ನಾನಂತೂ ಇಲ್ಲಿ ಹೇಳೋದಿಲ್ಲ, ಫಾರಿನ್ ಹೋಗ್ಬಿಡ್ತೀನಿ. ಹುಡುಗರೇ, ನಾನು ಒಟ್ಟಿಗೆ ಬಂದ್ಬಿಡ್ತೀನಿ ಕಂಡ. ಈ ನಾಗಮಣಿ ಸವಾಸನ ಸಾಕು, ಈ ನಾಗಿಣಿ ಸವಾಸನ ಸಾಕು. ನಾವೇನಾರು ಇಲ್ಲೇ ಇದ್ರೆ ನಮ್ಮನ್ನು ಬದುಕಾಕ್ಬಿಟ್ಟಿದೆ. ಅದು ಬೇಡಪ್ಪ ಬೇಡ. ಎಷ್ಟು ದಿವಸ ತಲೆ ತಪ್ಪಿಸ್ಕೊತೀರಾ? 1 ತಿಂಗಳು, 2 ತಿಂಗಳು, 2 ವರ್ಷ? ನಾಗಿಣಿಂದ ತಪ್ಪಿಸ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ನಾವು ಸಾಯೋದ್ ಗ್ಯಾರಂಟಿ. ನಾವ್ ಯಾಕಾದ್ರೂ ಆ ನಾಗಮಣಿಯಿಂದ ಬಿದ್ದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಆ ನಾಗಮಣಿನ ವಾಪಸ್ ಕೊಡುವ ಮಾರ್ಯ, ಹಾಗಾದ್ರೆ ಅವಳು ನಮ್ಮನ್ನ ಬಿಡ್ತಾಳೇನೋ? ಏನ್ ಮಾತಾಡ್ತಿದ್ಯೋ ನೀನು? ನಾಗಮಣಿನ ವಾಪಸ್ ಕೊಡ್ಬೋದು, ಅದು ಸತ್ತಿರೋ ಹಾಗೆ ಜೀವ ಕೊಡಕ್ಕಾಗತ್ತಾ? ಉಡೆ ಮಾದೇಶ್ವರ, ನಂಗೆ ಕೊಲೆಗಾಲ ಕೊಟ್ಟೈತೀನಿ. ಉಳ್ಮೇನೋ ಬಡ್ಡಿ ವ್ಯವಹಾರ ಏನೋ ಒಂದು ಮಾಡ್ಕೊಂಡು ಬದುಕ್ತೀನಿ. ಹೋಗ್ರಪ್ಪ. ಸುಮ್ನೆರ ಸಾಂಬಾರೆ, ಇವಾಗ ಏನ್ ಮಾಡೋದು? ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಪ್ಲಾನಾ? ಏನು? ಅವಳು ನಮ್ಮನ್ನ ಟ್ರ್ಯಾಕ್ ಮಾಡೋದಕ್ಕೆ ಮೊದಲು ನಾವೇ ಅವಳನ್ನ ಟ್ರ್ಯಾಕ್ ಮಾಡಬೇಕು. ಅವಳು ಎಲ್ಲಿದ್ದಾಳೆ ಅಂತ ಕಂಡುಹಿಡಿಬೇಕು. ಅದು ಸಾಧ್ಯವಾ? ಸಾಧ್ಯ ಆಗೋ ಹಾಗೆ ನಾವು ಮಾಡಬೇಕು. ಅವಳು ರಂಗೋಲಿ ಕೆಳಗಡೆ ನುಗ್ಗಿದ್ರೆ ನಾವು ಚಾಪೆ ಕೆಳಗಡೆ ನುಗ್ಗಬೇಕು. ಅವಳು ಎಲ್ಲಿದ್ದಾಳೆ ಅದೇ ಕಂಡುಹಿಡಿಯೋದು? ಆ ಕೆಲಸ ನಾನು ಮಾಡ್ತೀನಿ. ಅವಳನ್ನ ಟ್ರ್ಯಾಪ್ ಮಾಡ್ತೀನಿ. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನು ಮಾಡ್ತಾಳೆ ಅನ್ನೋದನ್ನೆಲ್ಲ ಕಂಡುಹಿಡಿಯೋ ಜವಾಬ್ದಾರಿ ನನ್ನದು. ತಿಳ್ಕೊಂಡೇನು ಮಾಡ್ತೀರಾ ಅದನ್ನೇ ಡಾಕ್ಟ್ರೆ? ವಾವ್, ಈ ರೀತಿ ಮಾಡಿದ್ರೆ ಆ ನಾಗಿಣಿ ನಮ್ ಕೈ ಸಿಕ್ಕೇ ಸಿಕ್ತಾಳೆ. ಹೋಗ್ಕೊಂಡೆ, ನೀನ್ ಹೇಳ್ದಂಗೆ ಮಾಡಮ್ಮ. ನೀನ್ ದಿಟ ಹೇಳಿರೋ ಕೇಳ್ದಿರೋ ದಿಗ್ವಿಜಯನುವೆ ನಿನ್ ಮಾತನ್ನ ಕೇಳ್ತಾನೆ. ಇದೆ ಸರಿ. ನಾನು ಎಷ್ಟು ಸತ್ಯ ಹೇಳಿದ್ರು ನಮ್ದನ್ನೇ ನನ್ನ ಮಾತನ್ನ ಸುಳ್ಳು ಸುಳ್ಳು ಅಂತಿದ್ನಲ್ಲ, ನಾನೇನು ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಳ ಆ ನಾಗಿನಿ, ಅವಳಿಗೂ ಕೂಡ ಸಾವಿನ ಭಯ ಅಂದ್ರೇನು, ಸಾವು ಅಂದ್ರೇನು ಅಂತ ತೋರಿಸ್ತೀನಿ. ಎಸ್, ಅವಳಿಗೆ ಸಾವು ಅಂದ್ರೇನು ಅಂತ ನಾನು ತೋರಿಸ್ತೀನಿ.
ಆದರೂ ಚಿಕ್ಕ ಯಜಮಾನ್ರಿಗೆ ನಮ್ಮ ಮೇಲೆ ಏನಾದರೂ ಡೌಟ್ ಬಂತಾ? ಡೌಟ್ ಬಂದು ಶಿವಾನಿ ಹತ್ರ ಏನಾದರೂ ಕೇಳ್ಬಿಟ್ರಾ? ಅಯ್ಯಯ್ಯೋ, ಅವಳಿಗೆ ಮೊದಲೇ ನನ್ನ ಮೇಲೆ ಕೋಪ. ಅದೇ ಕೋಪದಲ್ಲಿ ಚಿಕ್ಕ ಯಜಮಾನ್ರ ಹತ್ರ ಎಲ್ಲ ನಿಜ ಹೇಳ್ಬಿಟ್ರೆ, ನಾನು ಅವಳು ಹಿಂದೆ ಬಿದ್ದಿದ್ದು, ನನ್ನ ಕನ್ಸಲ್ಲಿ ಬಂದಿದ್ದಲ್ಲ ನಿಜ ಆಗತ್ತೆ, ಎಂಗೇಜ್ಮೆಂಟ್ ಮಾಡ್ಕೋಬೇಡ ಅಂತ ಹೇಳಿದ್ದು, ಇದೆಲ್ಲ ಚಿಕ್ಕ ಯಜಮಾನ್ರಿಗೆ ಗೊತ್ತಾದರೆ ಆಗೋದೇ ಬೇರೆ. ಅವ್ರಿಗೆ ನನ್ನ ಮೇಲೆ ಕೋಪ ಬರುತ್ತೆ, ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ದೇವ್ರೆ, ಶಿವಾನಿ ಚಿಕ್ಕ ಯಜಮಾನ್ರಿಗೆ ಏನು ಹೇಳ್ತಾ ಇದ್ರೆ ಸಾಕಪ್ಪ. ಶಿವಾನಿ ಹೇಳದೇ ಇರಲಿ, ಚಿಕ್ಕ ಯಜಮಾನ್ರಿಗೆ ನನ್ನ ಮೇಲೆ ಯಾವುದೇ ರೀತಿ ಡೌಟ್ ಬರದೇ ಇರೋ ಥರ ನಾನು ಮಾಡಬೇಕು. ಅಕಸ್ಮಾತ್ ಅವ್ರ ಮನಸ್ಸಲ್ಲಿ ನನ್ನ ಮೇಲೆ ಯಾವುದೇ ರೀತಿ ಅನುಮಾನ ಇದ್ದರೆ ಮೊದಲು ಅದನ್ನು ಕಿತ್ತಾಕಬೇಕು, ಮೊದಲು ಈ ಕೆಲಸ ಮಾಡಬೇಕು. ಏನ್ ಹೇಳ್ತಾ ಇದೆ ಶಿವಾನಿ? ತ್ರಿಶೂಲ್ ಮತ್ತೆ ಬಂದು ತೊಂದರೆ ಕೊಟ್ಟ? ಹೌದು ನೀಲಿ, ಅದೇ ಸಮಯಕ್ಕೆ ಸರಿಯಾಗಿ ತ್ರಿವಿಕ್ರಮ್ ಕೂಡ ಅಲ್ಲಿಗೆ ಬಂದರು. ಈ ತ್ರಿಶೂಲ್ ಏನೋ ಸುಳ್ಳು ಹೇಳಿ ತಪ್ಪಿಸ್ಕೊಂಡ. ಅಕಸ್ಮಾತ್ ತ್ರಿವಿಕ್ರಮ್ಗೆ ಈ ವಿಷಯ ಎಲ್ಲ ಗೊತ್ತಾದರೆ ಅಲ್ಲಿ ನಡೀತಾ ಇದ್ದಿದ್ದೆ ಬೇರೆ. ಶಿವಾನಿ, ನೀನು ತ್ರಿವಿಕ್ರಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀಯಾ, ಆದ್ರೆ ತ್ರಿಶೂಲ್ ಹೇಳಿದ ಮಾತು ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಅವನ ಕನ್ಸು ಏನಾದ್ರೂ ನಿಜ ಆದ್ರೆ? ಅಂದರೆ ತ್ರಿವಿಕ್ರಮ್ ನನ್ನನ್ನು ಸಾಯಿಸ್ತಾರ? ಅವರು ತ್ರಿವಿಕ್ರಮ್ ಅಲ್ಲ, ಆದಿಶೇಷ ಅನ್ನೋದು ನೆನಪಿರಲಿ. ಅವರು ಆದಿಶೇಷ ಅನ್ನೋದು ನಮ್ಮಿಬ್ರಿಗೆ ಮಾತ್ರ ಗೊತ್ತು, ಆದ್ರೆ ತ್ರಿವಿಕ್ರಮ್ಗೆ ಅದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರು ನನ್ನನ್ನು ಸಾಯಿಸೋ ಅಷ್ಟು ದ್ವೇಷ ಅವರಲ್ಲಿಲ್ಲ ನೀಲಿ. ಅವ್ರಿಗೆ ನನ್ನ ಮೇಲೆ ಇರೋದು ಪ್ರೀತಿ. ಈ ತ್ರಿಶೂಲ್ ನನ್ನ ತ್ರಿವಿಕ್ರಮ್ನ ದೂರ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಅವನಿಗೆ ನನ್ನನ್ನು ಪಡಿಬೇಕು ಅನ್ನೋ ಹುಚ್ಚು. ನಾನು ಅವನ್ನ ಪ್ರೀತಿಸ್ತಿಲ್ಲ ಅಂತ ಹೊಟ್ಟೆ ಉರಿ ಅವನಿಗೆ. ಶಿವಾನಿ, ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ತ್ರಿಶೂಲು ಪದೇ ಪದೇ ಆ ಕನ್ಸಿನ ಬಗ್ಗೆ ಹೇಳ್ತಾ ಇರೋದನ್ನ ನೋಡಿದ್ರೆ ಅದು ಸತ್ಯ ಆಗುತ್ತೆ ಏನೋ ಅನ್ನೋ ಅನುಮಾನ ಶುರುವಾಗಿದೆ ನನಗೆ. ಯಾಕೆ ನೀಲಿ, ನೀನು ಯಾಕೆ ಅವನ ಪರವಾಗಿ ಮಾತಾಡ್ತಾ ಇದೆಯಾ? ಅವನೇನಾದ್ರೂ ಬಂದು ನಿನ್ನ ಮನಸ್ಸನ್ನ ಬದಲಾಯಿಸ್ಬಿಟ್ನಾ? ಇಲ್ಲ ಶಿವಾನಿ, ನೀನೊಂದ್ಸಲ ಯೋಚನೆ ಮಾಡು. ನಾವು ಮನುಷ್ಯರಲ್ಲ, ಇಚ್ಛಾಧಾರಿ ನಾಗಗಳು. ನೀನು ನಾಗಿಣಿ ಏನೋ ಸತ್ಯ ಏನಾದ್ರೂ ತ್ರಿವಿಕ್ರಮ್ಗೆ ಗೊತ್ತಾದ್ರೆ? ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ನಾವು ಯಾವ ತಪ್ಪನ್ನು ಮಾಡಿಲ್ವಲ್ಲ. ಶಿವಾನಿ, ನೀನು ನಾಗಿಣಿ ಅನ್ನೋದು ಗೊತ್ತಾಗಿ ತ್ರಿಶೂಲ್ ಕನ್ಸಲ್ಲಿ ಬಂದ ಹಾಗೆ ನಿಶ್ಚಿತಾರ್ಥ ದಿನ ತ್ರಿವಿಕ್ರಮ್ ಏನಾದ್ರೂ... ನಿಲ್ಸು ನೀಲಿ, ಇನ್ನೊಂದು ಮಾತು ಈ ವಿಷಯದ ಬಗ್ಗೆ ಮಾತಾಡ್ಬೇಡ ಪ್ಲೀಸ್. ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಶಿವಾನಿ, ಆದ್ರೆ ತ್ರಿಶೂಲ್ ಕನ್ಸು ಏನಾದ್ರೂ ನಿಜ ಆದ್ರೆ ಇಷ್ಟು ದಿನ ನೀನ್ ಪಟ್ಟಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗತ್ತೆ, ನೆನ್ಪಿರ್ಲಿ. ಏನು ಅಳಿಮಯ್ಯ, ಏನೋ ಯೋಚನೆ ಮಾಡ್ತಾ ಕೂತಿದೀಯಾ? ಏನಿಲ್ಲ ಮಾವ. ಏನ ನೀನು ಅಲ್ಲ ಕಣ, ಮದುವೆ ಆಗೋ ಹುಡುಗಿ ನೆನೆಸ್ಕೊಂಡು ರೊಮ್ಯಾಂಟಿಕ್ ಆಗಿ ಸಾಂಗ್ನ ಕನ್ಸ್ಕೊಳ್ಳೋದು ಬಿಟ್ಟು ಸೀರಿಯಸ್ ಆಗಿ ಕೂತಿದ್ಯಲ್ಲೋ? ಅಲ್ಲ, ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಪ್ಪ, ನಾನು ಸೊಲ್ಯೂಷನ್ ಕೊಡ್ತೀನಿ. ನಾವು ಅದರಲ್ಲಿ ಪೊಂಟ್ರು, ಗೊತ್ತಲ್ಲ, ಹೇಳು. ಏನಿಲ್ಲ ಬಿಡಿ ಮಾವ. ಲೇ, ಅದು ಹೇಗೋ ಬಿಡಕ್ಕಾಗತ್ತೆ? ಅಲ್ಲ, ನನ್ನ ಅಳಿಮಯ್ಯ ಸೀರಿಯಸ್ ಆಗಿ ಕೂತಿದ್ದಾಗ ನಾನು ಅದು ನೋಡ್ಕೊಂಡು ಸುಮ್ಮನೆ ಇದ್ರೆ ಆ ಪರಮಾತ್ಮ ಮೆಚ್ಚದೇನೋ? ಅದೇನು ಅಂತ ಹೇಳು, ನಾನು ನಿನಗೆ ಸೊಲ್ಯೂಷನ್ ಕೊಡ್ತೀನಿ, ಹೇಳ. ಅದು ಮಾವ, ಹಾವು. ಇಲ್ಲೋ ಇಲ್ಲೋ. ಏನ್ ಮಾವ, ಹಾವು ಅಂದ್ರೆ ಇಷ್ಟೊಂದು ಭಯನಾ? ಮತ್ತೆ ಭಯ ಆಗದೆ ಇರುತ್ತೇನಪ್ಪ? ನೀನೇ ಇಷ್ಟು ಭಯ ಪಡ್ತೀಯ ಅಂದ್ರೆ ಹೆಣ್ಮಕ್ಳು ಭಯ ಪಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಲ್ವಾ? ಅದ್ರಲ್ಲಿ ಏನೋ ಆಶ್ಚರ್ಯ ನೋಡು. ಈ ಭಯಕ್ಕೆ ಅಭಯ ನೀಡೋ ನನ್ನಂತ ಕಲಿ ಭೀಮನಿಗೆ ಯಾವ ಅಂದ್ರೆ ಭಯ ಇರುವಾಗ ಹೆಣ್ಮಕ್ಳಿಗೆ ಆಗದೆ ಇರುತ್ತೇನೋ? ಸರಿನಪ್ಪ, ನಾ ಹೊರಡ್ತೀನಿ. ನೀನು ಅದೇನೋ ಯೋಚನೆ ಮಾಡ್ತಿದ್ದಲ್ಲ. ಮಾವ, ಇನ್ನೊಂದು ಡೌಟ್. ಬೇಡ ಗುರು, ಬೇಡ ಬೇಡ. ನೀನೇನೋ ಹೇಳಕ್ ಬರೋದು, ನಾನು ಇನ್ನೊಂದು ಹೇಳೋದು, ನೀನು ಹಾವು ಅನ್ನೋದು, ನನ್ನ ಮನ್ಸಲ್ಲಿ ಹಾವು ಬೂಸುಗುಟ್ಟಕ್ಕೆ ಶುರು ಮಾಡೋದು, ಇದೆಲ್ಲ ನಂಗೆ ಬೇಕಾ ಗುರು? ನೀನು ಯೋಚನೆ ಮಾಡ್ತಾ ಕೂತ್ಕೊಳ್ಳ, ನಾನು ಸಣ್ಣ ಡೌಟ್ ಅಷ್ಟೇ. ಹಾವು ಅಂದ್ರೆ ಮಾವ ಭಯ ಪಟ್ಟಂಗೆ ಆಗುತ್ತೆ, ಸರಿ. ಆದ್ರೆ ಶಿವಾನಿ ಅವ್ರು ಯಾಕೇನೋ ಆನ್ಸರೇ ಮಾಡ್ತಿಲ್ಲ? ಎಲ್ಲ ತ್ರಿಶೂಲೇ ಹೇಳ್ತಾ ಇದ್ದಾರೆ, ಅವ್ರು ಯಾಕೆ ಮಾತಾಡ್ತಿಲ್ಲ?
ಶಿವಾನಿ, ನಾನು ನಿನ್ನ ಪ್ರೀತಿ ಮಾಡಿದ್ದು ಎಂಗೇಜ್ಮೆಂಟ್ ಆಗೋದಕ್ಕೂ ಅಲ್ಲ, ಮದುವೆ ಆಗೋದಕ್ಕೂ ಅಲ್ಲ. ನಾನು ಲವ್ ಮಾಡಿದ್ದೆಲ್ಲ ಸತ್ಯನೇ ಅಲ್ಲ, ಸುಳ್ಳು. ಹಂಗೆಲ್ಲ ಮಾಡಿದ್ದು ನಿನ್ನ ಸಾಯಿಸೋದು. ಇಲ್ಲ, ಶಿವಾನಿ, ಶಿವಾನಿ ಏನಾಯ್ತು? ಯಾಕೆ ಹಾಕಿಚ್ಕೊಂಡೆ? ಕನ್ಸು ಬಿತ್ತು. ಕನ್ಸ? ಏನ್ ಕನ್ಸು? ನನ್ನ ತ್ರಿವಿಕ್ರಮ್ ಎಂಗೇಜ್ಮೆಂಟ್ ಕನ್ಸು. ಅಯ್ಯೋ, ಇದು ಖುಷಿ ಪಡೋ ವಿಚಾರ ತಾನೆ. ಇದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ನೀನ್ ಇಷ್ಟು ದಿನ ಕಾಯ್ತಾ ಇದ್ದಿದ್ದು ನಿನ್ನ ತ್ರಿವಿಕ್ರಮ್ ಎಂಗೇಜ್ಮೆಂಟ್ಗೆ. ನೀವಿಬ್ರು ಒಂದಾಗೋ ದಿನಕ್ಕಲ್ವಾ? ಒಂದಾಗೋ ಥರ ಕನ್ಸು ಬಿದ್ದಿದ್ರೆ ಖುಷಿ ಆಗ್ತಿತ್ತು ನೀಲಿ. ಆದ್ರೆ ಬಿದ್ದಿದ್ದು ದೂರ ಆಗೋ ಥರ ಕನಸು. ಎಂಗೇಜ್ಮೆಂಟ್ ದಿನ ತ್ರಿವಿಕ್ರಮ್ ನನ್ನ ಬೆರಳಿಗೆ ಉಂಗುರ ಹಾಕಲಿಲ್ಲ. ಕತ್ತೆ ತಗೊಂಡು ನನಗೆ ಚುಚ್ಚಿ ಸಾಯಿಸ್ಬಿಟ್ರು. ಶಿವಾನಿ, ತಮಾಷೆ ಮಾಡಬೇಡ. ಇಂಥ ಕನಸು ಬೀಳೋದಕ್ಕೆ ಸಾಧ್ಯನಾ? ತಮಾಷೆ ನಾನು ಯಾಕೆ ಮಾಡಲಿ ನೀಲಿ? ನಾನು ಹೇಳ್ತಾ ಇರೋದು ನಿಜ. ನನ್ನ ಕನಸಲ್ಲಿ ಎಂಗೇಜ್ಮೆಂಟ್ ಆಗಲಿಲ್ಲ. ಅಂದ್ರೆ ನಮಗೆ ಮುಂದೆ ಏನೋ ಕೆಟ್ಟದಾಗುತ್ತೆ ಅನ್ನೋದ್ರ ಸೂಚನೆನಾ ಈ ಕನಸು? ಶಿವಾನಿ, ನಾವು ಯಾವ ತಪ್ಪು ಹೆಜ್ಜೆನೂ ಇಟ್ಟಿಲ್ಲ ತಾನೆ. ನಾವು ಒಂದು ತಪ್ಪು ಹೆಜ್ಜೆ ಇಟ್ಟರು ಅದು ನಮ್ಮನ್ನ ತುಂಬಾ ವರ್ಷಗಳ ಹಿಂದೆ ಕರ್ಕೊಂಡು ಹೋಗುತ್ತೆ ಅಂತ ಗುರುಗಳು ಹೇಳಿದಾರಲ್ವಾ? ಇಲ್ಲ ನೀಲಿ, ನಾವು ಯಾವ ತಪ್ಪು ಹೆಜ್ಜೆಗಳನ್ನೂ ಇಟ್ಟಿಲ್ಲ. ಈ ಕನಸು ಯಾಕೆ ಬಂತು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ತ್ರಿಶೂಲೇ ಕಾರಣ. ನಿನಗೆ ಬಿದ್ದಿರೋ ಕನಸಿಗೆ ತ್ರಿಶೂಲ್ ಹೇಗೆ ಕಾರಣ ಆಗ್ತಾನೆ? ನೀಲಿ, ನಿನಗೆ ಗೊತ್ತಿರ್ಬೋದು, ನಾವು ಯಾವುದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವೋ ನಾವು ರಾತ್ರಿ ಮಲಗಿದಾಗ ಅದ್ರ ಬಗ್ಗೆನೇ ಕನಸು ಬೀಳುತ್ತೆ ಅಂತ. ಆ ತ್ರಿಶೂಲ್ ಪದೇ ಪದೇ ನನ್ನ ಹಿಂದೆ ಬಿದ್ದು ತ್ರಿವಿಕ್ರಮ್ ನನ್ನ ಸಾಯಿಸ್ತಾರೆ ಅಂತ ಹೇಳಿ ಹೇಳಿ ನನಗೆ ಅದೇ ಯೋಚನೆ ಬರೋ ಹಾಗೆ ಮಾಡಿದ್ದಾನೆ. ಆದರೂ ಈ ವಿಷಯನ ಒಂದ್ಸಲ ಗುರುಗಳ ಹತ್ರ ಮಾತಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಅಗತ್ಯ ಇಲ್ಲ. ಚಿಕ್ಕ ಚಿಕ್ಕ ವಿಷಯಗಳಿಗೂ ನಾವು ಆತಂಕ ಪಟ್ಕೊಂಡು ಗುರುಗಳ ಹತ್ರ ಹೋದರೆ ನಾವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀವಿ ಅನ್ನೋ ಭಾವನೆ ಅವರಲ್ಲಿ ಮೂಡುತ್ತೆ. ನನಗದಿಷ್ಟ ಇಲ್ಲ. ನನಗೆ ಈ ಥರ ಯೋಚನೆಗಳು ಬರಬಾರ್ದು ಅಂದರೆ ನಾನು ಮೊದಲು ಆ ತ್ರಿಶೂಲ್ ಹತ್ರ ಮಾತಾಡೋದನ್ನ ನಿಲ್ಲಿಸ್ಬೇಕು. ಅವನ್ನ ದೂರ ಇಟ್ಟರೆ ಎಲ್ಲ ಸರಿ ಹೋಗುತ್ತೆ. ಮೊದಲು ಎಂಗೇಜ್ಮೆಂಟ್ ಒಂದು ಆಗೋಗ್ಲಿ. ಆದರೂ ಶಿವಾನಿ, ನೀಲಿ ಪ್ಲೀಸ್, ಕನಸನ್ನ ಕನಸು ಹಾಗೆ ನೋಡು. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಚಿಕ್ಕ ಯಜಮಾನ್ರಿಗೆ ಶಿವಾನಿ ಏನಾದರೂ ಹೇಳಿದ್ಲ ಅಂತ ಹೇಗಾದ್ರೂ ಮಾಡಿ ತಿಳ್ಕೋಬೇಕು. ಏನೋ ತ್ರಿಶೂಲ್? ಚಿಕ್ಕ ಯಜಮಾನ್ರೆ, ನಾನು ಬಂದಿದ್ದು ನಿಮ್ಗೆ ಗೊತ್ತಾಗೋಯ್ತಾ? ನೀನು ಏನು ಮಾಡಿದ್ರು ನಂಗೆ ಗೊತ್ತಾಗುತ್ತೆ. ಅಂದರೆ ಶಿವಾನಿಯವರು ಎಲ್ಲ ಹೇಳ್ಬಿಟ್ರಾ? ಶಿವಾನಿಯವರು ಏನು ಹೇಳಬೇಕಿತ್ತು? ನಾನೇ ಏನೇನು ಮಾತಾಡಿ ಸಿಕ್ಕಾಕೊಂಡ. ಲೇ ತ್ರಿಶೂಲ್, ನಿನ್ನೆ ಕೇಳ್ತಿರೋದು ಏನು ಹೇಳಬೇಕಿತ್ತು? ಅಂದರೆ ನೆನ್ನೆ ಶಿವಾನಿಯವರು ಹಾವು ನೋಡಿದ್ರಲ್ಲ, ತುಂಬ ಗಾಬರಿಲಿದ್ರು. ಅದ್ರ ಬಗ್ಗೆ ಏನಾದರೂ ಹೇಳಿದ್ರ ಅಂತ ಕೇಳಿದೆ. ಮೇಡಮ್ ಆರಾಮಾಗಿದ್ದಾರಲ್ವಾ? ನಿನಗೆ ಯಾಕೆ ಆ ವಿಷಯದ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ? ಕ್ಯೂರಿಯಾಸಿಟಿ ಎಲ್ಲ ಚಿಕ್ಕ ಯಜಮಾನ್ರೆ, ನನ್ನ ಕಣ್ಣೆದ್ರಿಗೆ ನಡೀತಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಶಿವಾನಿ ಅವ್ರಿಗೆ ತುಂಬ ಸಲ ಕೇಳಿದೆ, ಬಟ್ ಆ ವಿಷಯದ ಬಗ್ಗೆ ಮಾತೇ ಆಡಲಿಲ್ಲ. ಏನೂ ಆನ್ಸರ್ಸು ಕೊಡಲಿಲ್ಲ. ಹೀಗೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಇದರಲ್ಲಿ ಅರ್ಥ ಆಗದೆ ಇರೋದು ಏನಿದೆ ಚಿಕ್ಕ ಯಜಮಾನ್ರೆ? ಶಿವಾನಿಯವರು ಹಾವನ್ನ ನೋಡಿರೋ ಭಯದಲ್ಲಿ ಏನು ಮಾತಾಡಿಲ್ಲ ಅಷ್ಟೇ. ನಿಮಗೆ ಗೊತ್ತಲ್ಲ ಹಾವನ್ನ ನೋಡಿದ್ರೆ ಎಷ್ಟು ಭಯ ಆಗತ್ತೆ ಅಂತ. ನಾನೇ ಕಿಲೋಮೀಟರ್ ಗಟ್ಟಲೆ ಓಡೋಗ್ಬಿಡ್ತಾ ಇದ್ದೆ ಮುಂಚೆ. ಆದರೆ ಇವಾಗ ಆ ಭಯ ಎಲ್ಲ ಇಲ್ವೇ ಇಲ್ಲ. ನೆನ್ನೆ ಹೇಳಿದ್ನಲ್ಲ. ಯೂರ್ ರೈಟ್. ಮಾವ ಕೂಡ ಒಂದ್ಸಲಿ ಹಾವು ನೋಡಿ ಮಾತೇ ಆಗಲಿಲ್ಲ. ಶಿವಾನಿ ಅವ್ರಿಗೂ ಹಾಗೆ ಆಗಿರ್ಬೇಕನ್ಸುತ್ತೆ. ಎನಿವೇಸ್ ತ್ರಿಶೂಲ್, ಥ್ಯಾಂಕ್ ಯು ಸೋ ಮಚ್ ಶಿವಾನಿ ಅವ್ರನ್ನ ಸೇವ್ ಮಾಡಿದ್ದಕ್ಕೆ.
ಒಬ್ಬ ಚಿಕ್ಕ ಯಜಮಾನ್ರ ತಲೆಯಲ್ಲಿ ನನ್ನ ಬಗ್ಗೆ ಡೌಟ್ ಎಲ್ಲ ಕ್ಲಿಯರ್ ಆಗೋಯ್ತು. ಸದ್ಯ ಬಚಾವ್. ಯಾಕೆ ತ್ರಿಶೂಲ್, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಚಿಕ್ಕ ಯಜಮಾನ್ರೆ, ನಿಮ್ಗೊಂದು ಪ್ರಶ್ನೆ ಕೇಳಲಾ? ಕೇಳು. ಶಿವಾನಿ ಮೇಡಮ್ ಅಂದರೆ ನಿಮ್ಗೆ ಎಷ್ಟಿಷ್ಟ? ಇದೇನು ಇದು? ಈ ಪ್ರಶ್ನೆ ಶಿವಾನಿ ಅವ್ರು ಕೇಳಿದ್ರೆ ಓಕೆ, ನೀನು ಯಾಕೆ ಹೇಳ್ತಿದ್ಯಾ? ಸುಮ್ಮನೆ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ನಿಮಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಚಿಕ್ಕ ಯಜಮಾನ್ರೆ. ಶಿವಾನಿ ಅವರಂದರೆ ಅದೇನೋ ಒಂಥರ ಫೀಲಿಂಗು. ಅವರು ನನ್ನ ಲೈಫಿನ ಬೆಸ್ಟ್ ಪಾರ್ಟ್ ತ್ರಿಶೂಲ್. ಅಡಿಕ್ಷನ್ ಇದ್ದ ಹಾಗೆ. ನಾನು ಅಷ್ಟು ಅಡಿಕ್ಟ್ ಆಗಿದ್ದು ಸಿಗರೇಟ್ನೇ ಅವ್ರಿಗೋಸ್ಕರ ಬಿಟ್ಟಿದ್ದೀನಿ ಅಂದರೆ ಅವ್ರು ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಅಂತ ನೀನು ಇಮ್ಯಾಜಿನ್ ಮಾಡ್ಕೊ. ಚಿಕ್ಕ ಯಜಮಾನ್ರು ಇಷ್ಟೆಲ್ಲ ಇಷ್ಟಪಡೋರು ಶಿವಾನಿನ ಯಾಕೆ ಸಾಯಿಸ್ತಾರೆ? ಸಾಧ್ಯನೇ ಇಲ್ಲ. ಏನು ಸಾಧ್ಯ ಇಲ್ಲ? ಅದು ಚಿಕ್ಕ ಯಜಮಾನ್ರೆ, ಹಾಂ, ನಿಮ್ಮ ಪ್ರೀತಿನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂದೆ. ಹಾಂ ತ್ರಿಶೂಲ್, ಶಿವಾನಿ ಅವ್ರಿಗೆ ಒಂದು ಡ್ರೆಸ್ನ ಆರ್ಡ್ರ್ ಕೊಟ್ಟಿದ್ದೀನಿ. ಅಗ್ರವಾಲ್ ಡಿಸೈನರ್ಸ್ ಇದ್ದಾರಲ್ಲ ಅವರು. ಸೊ ಅಲ್ಲಿ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊ. ಬಿಲ್ ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಓಕೆ, ಸರಿ ಚಿಕ್ಕ ಯಜಮಾನ್ರೆ. ಹಾಂ ತ್ರಿಶೂಲ್, ಇದು ಸೀಕ್ರೆಟಾಗೇ ಇರಲಿ, ಯಾಕಂದರೆ ಇದು ಶಿವಾನಿ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಸರ್ಪ್ರೈಸ್. ಆಯಿತು ಚಿಕ್ಕ ಯಜಮಾನ್. ಡಾಕ್ಟ್ರೇ, ಅವಳು ಮನೆ ಹತ್ರನೇ ಇದ್ದೀನಿ. ಪದೇ ಪದೇ ಫೋನ್ ಮಾಡಿ ತಲೆ ತಿನ್ಬಿಡಿ. ನಿನಗೆ ಫೋನ್ ಮಾಡಲಿಲ್ಲ ಅಂದರೆ ನನ್ನ ತಲೆ ಕೆಡುತ್ತೆ ಕಣೋ. ಯಾವುದೇ ಕಾರಣಕ್ಕೂ ಇವತ್ತು ಆ ನಾಗಿಣಿನ ಬಿಡಬಾರ್ದು. ಅವಳು ಮನೇಲಿ ಇದ್ದಾಳೆ ತಾನೆ? ಹೌದು, ಬಾಲ್ಕನಿನಲ್ಲಿ ಏನೋ ಮಾಡ್ತಾ ಇದ್ದಾಳೆ. ನೋಡು ವಿಶ್ಕಂಠ, ನೀನು ಅದೇನು ಐಡಿಯಾ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹೇಳಿದ ಜಾಗಕ್ಕೆ ಅವಳನ್ನ ಕರ್ಕೊಂಡು ಬರಲೇಬೇಕು, ಆಯಿತಾ? ಫ್ರೀ ಡಾಕ್ಟ್ರೇ, ಅಲ್ಲೆಲ್ಲೋ ನಿಂತ್ಕೊಂಡು ಮಾತಾಡೋದು ಈಸಿ. ಇಲ್ಲಿ ಬಂದು ನೋಡಿದ್ರೆ ನನ್ನ ಕಷ್ಟ ಅರ್ಥ ಆಗುತ್ತೆ. ಅಲ್ಲ, ಅವಳೇನು ಎಳೆ ಮಗುನ ಮನೆಗೆ ಹೋಗ್ಬಿಟ್ಟು ಕರ್ಕೊಂಬರೋದಕ್ಕೆ? ಅವಳು ನಾಗಿಣಿ. ಅವಳು ನನ್ನ ಕಚ್ಚಿ ಸಾಯಿಸ್ಬಿಟ್ರೆ ಹಾಗೆಲ್ಲ ಆಗಲ್ಲ. ನಾನು ಮನೆ ಹೊರಗಡೆನೆ ಕಾಯ್ತಾ ಇರ್ತೀನಿ. ಅವಳು ಬಂದರೆ ಅವಳನ್ನೇ ತಾಕೊಂಡು ಬರ್ತೀನಿ. ನೀವು ಹೇಳ್ದಾಗೆಲ್ಲ ಮನೆಗೆಲ್ಲ ಹೋಗೋಕ್ಕಾಗಲ್ಲ. ಏ ಅಲ್ಲ ಕಣೋ, ನೀನು ಅಷ್ಟು ತನಕ. ಡಾಕ್ಟ್ರೇ, ತಲೆ ತಿನ್ಬೇಡಿ, ಮೊದಲು ಫೋನ್ ಹಿಡಿ ಒಂದು ನಿಮಿಷ. ಛೇ, ಏನು ಮಾಡ್ತಾನೋ ಏನು ಕತೆನ. ಈ ಡಾಕ್ಟ್ರೊಬ್ಬ ಆತ್ರೆಗೆಟ್ಟ ಆಂಜನೇಯ. ಎಲ್ಲ 6 ತಿಂಗಳು ಕೊಟ್ಟಿರಬೇಕು. ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಅದು ಸೈಟ್ ನೋಡೋದಕ್ಕೆ ಬಂದಿದ್ದೆ. ಸೈಟಾ? ಇಲ್ಲಿ ಯಾವ ಸೈಟ್ ನೋಡೋಕೆ ಬಂದಿದ್ರಿ? ಅದು ಇಲ್ಲೇ ಪಕ್ಕದಲ್ಲಿ ಅಂತ ಹೇಳಿದ್ರು. ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದೆ. ಹೌದಾ? ನಾವು ಇಲ್ಲೇ ಇರೋದು, ಇದು ನಮ್ಮ ಮನೆನೇ. ಓ ಹೌದಾ? ಗೊತ್ತಾಗ್ಲಿಲ್ಲ. ಬನ್ನಿ ಒಳಗೆ. ನಾನು ಇನ್ನೊಂದ್ಸಲಿ ಬರ್ತೀನಿ. ಅಯ್ಯೋ, ಹೀಗಂದ್ರೆ ಹೇಗೆ? ಒಂದು ನಿಮಿಷ ಇರಿ, ಬಂದೆ. ಬನ್ನಿ, ಕಾಫಿ ಕುಡ್ಕೊಂಡು ಹೋಗಿ. ಇರ್ಲಿ, ಪರವಾಗಿಲ್ಲ. ಸೈಟು ಇಲ್ಲೇ ಎಲ್ಲೋ ಇದೆ, ನಾನು ಹುಡ್ಕೋತೀನಿ. ನಾನು ಅಯ್ಯೋ, ಆಮೇಲೆ ಹುಡುಕಿದ್ರಾಯ್ತು. ಇಲ್ಲಿವರೆಗೂ ಬಂದಿದ್ದೀರಾ, ಒಳಗೆ ಬರ್ದೆ ಹೋದ್ರೆ ಚೆನ್ನಾಗಿರುತ್ತಾ? ಬನ್ನಿ. ಇರ್ಲಿ, ಪರವಾಗಿಲ್ಲ. ನನಗೆ ಲೇಟ್ ಆಗ್ತಿದೆ. ನಾನು ಇನ್ನೊಂದ್ಸರಿ ಸಿಗ್ತೀನಿ. ಹಾಂ, ಬರ್ತೀನಿ. ಅಯ್ಯೋ, ಇರ್ಲಿ, ಬನ್ನಿ.